ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಶೇಂಗಾ 1 kg ಶೇಂಗಾನ ತಗೊಂಡಿನಿ. ಅವನ್ನ ಚೆನ್ನಾಗಿ ಹುರಿಬೇಕು. ಅವು ಕೆಂಪಗಾಗೋ ತನಕ ಹುರಿಬೇಕು. ಶೇಂಗಾನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟಿಯಾಗಿ ಆಗ್ತಾವ ಶೇಂಗಾ ಉಂಡೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇವೆ. ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ, ಹಾಗಾಗಿ ಉಂಡೆಗಳನ್ನು ಮಾಡಬೇಕು. ಹಾಗಾಗಿ ಇದನ್ನ ಶೇಂಗಾ ಉಂಡೆನ ಹೇಳ್ತಾ ಇದ್ದೀನಿ. ಶೇಂಗಾ ಉಂಡೆ ಟೇಸ್ಟಿ ಆಗಲು ಇಲ್ಲಿ ಒಂದು ಸೀಕ್ರೆಟ್ ಇದೆ, ಅದನ್ನ ನಿಮಗೆ ಹೇಳ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೀಕ್ರೆಟ್ ಏನಂತ ಈ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ. ನೋಡಿ, ಈ ಥರ ಉರಿತಾ ಇರಬೇಕು. ಈಗ ಆಲ್ಮೋಸ್ಟ್ ಆಗಿದೆ, ಇಷ್ಟ ಆದರೆ ಸಾಕು. ಆಮೇಲೆ ಇದು ತಣ್ಣಗಾದ್ಮೇಲೆ ಈ ಥರ ಎಲ್ಲ ಸಿಪ್ಪೆನ ತೆಗಿಬೇಕು. ಎಲ್ಲ ತೆಗೆದ್ರೆ ಕಲರೂ ಚೆನ್ನಾಗಿ ಆಗ್ತಾವ ಉಂಡೆ. ತೆಗೆದು ಈಗ ಸ್ವಲ್ಪನೇ ಮಿಕ್ಸಿಗೆ ಹಾಕಬೇಕು. ಫಸ್ಟಲ್ಲೇ ಮಿಕ್ಸಿಗೆ ಹಾಕಬೇಕು, ಆಮೇಲೆ ಬೆಲ್ಲ ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಮತ್ತೊಂದು ಸಲ ಹಾಕಿದರೆ ಚಲೋ ಆಗ್ತಾವ ಉಂಡೆ. ಈ ಥರ ಎಲ್ಲಾನು ಪುಡಿ ಮಾಡಿ ಪ್ಲೇಟಿಗೆ ಹಾಕಬೇಕು. ಇದೇ ಥರ ಎಲ್ಲಾನು ಮಿಕ್ಸರ್ಗೆ ಹಾಕಬೇಕು. ಹಾಕಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೋಬೇಕು. ಆಮೇಲೆ ಇಷ್ಟು ಶೇಂಗಾನ ಉಳಿಸಿದ್ದೀನಿ, ಅದೇ ಹೇಳಿದ್ನಲ್ಲ ಸೀಕ್ರೆಟ್ ಅಂತ, ಅದನ್ನು ಈಗ ಹೇಳ್ತಾ ಇದ್ದೀನಿ. ಈ ಥರ ಉಳಿದೆಲ್ಲ ಶೇಂಗಾನ ಮಿಕ್ಸರ್ಗೆ ಹಾಕಬೇಕು. ಸ್ವಲ್ಪ ಶೇಂಗಾ ಉಳಿಸಿ ಈ ಎಲ್ಲನೂ ಪುಡಿ ಮಾಡಬೇಕು. ಆಮೇಲೆ ಇದಕ್ಕೆ ಹಾಕಿದ ಮೇಲೆ ಇದು ಶೇಂಗಾ ಪುಡಿನ ಅಳತೆ ಮಾಡಬೇಕು. ಬೆಲ್ಲ ಮತ್ತು ಶೇಂಗಾ ಪುಡಿನ ಅಳತೆ ಮಾಡಿ ಕರೆಕ್ಟಾಗಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತಾವ ಉಂಡೆ. ಇದು 3 ಗ್ಲಾಸ್ ಆಯಿತು. 3 ಗ್ಲಾಸ್ ಪುಡಿ ಆಗಿದೆ. ಆಮೇಲೆ ಇದಕ್ಕೆ ನೋಡಿ 1.5 ಗ್ಲಾಸ್ ಬೆಲ್ಲನ ಹಾಕ್ತಾ ಇದ್ದೀನಿ. 3 ಗ್ಲಾಸ್ ಶೇಂಗಾ ಪುಡಿಗೆ 1.5 ಗ್ಲಾಸ್, ಅದರ ಅರ್ಧನ ಬೆಲ್ಲ ಹಾಕಿದರೆ ಆಯಿತು. 1.5 ಗ್ಲಾಸ್ ಬೆಲ್ಲ ಹಾಕಿ ಈ ಥರ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಆಮೇಲೆ ಇದನ್ನು ಸ್ವಲ್ಪನೇ ಮಿಕ್ಸಿಗೆ ಹಾಕಬೇಕು. ಎಲ್ಲಾನು ಮಿಕ್ಸರ್ಗೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ತೆಗೆದು ಮತ್ತೆ ಪ್ಲೇಟಿಗೆ ಹಾಕಬೇಕು. ಇದೇ ಥರ ಎಲ್ಲಾನು ಮಿಕ್ಸರ್ಗೆ ಹಾಕಬೇಕು. ಆಮೇಲೆ ಈ ಥರ ಎಲ್ಲಾನು ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ದೊಡ್ಡ ಪಾತ್ರೆಗೆ ಹಾಕಿ ಈ ಥರ ಹಾಕಿಡಬೇಕು. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಈ ಶೇಂಗಾನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಸ್ಟಾರ್ಟ್ ಮಾಡಿ ಆಫ್ ಮಾಡಿದರೆ ಆಯಿತು. ನೋಡಿ, ಇಷ್ಟು ಆಗಬೇಕು. ಇದು ಸಣ್ಣ ಆಗಬಾರ್ದು, ಈ ಥರ ಆಗಬೇಕು. ಅದನ್ನು ಇದರಲ್ಲಿ ಸೇರಿಸ್ಬೇಕು. ಇದೇ ಸೀಕ್ರೆಟ್. ಇದನ್ನು ಅಂದರೆ ಎರಡು ಸಲ ಮಿಕ್ಸರ್ಗೆ ಹಾಕೋದ್ರಿಂದ ಅದು ಪೂರ ಸಣ್ಣ ಆಗಿರುತ್ತೆ. ಶೇಂಗಾ ಉಂಡೆ ಮಾಡುವ ಪುಡಿ, ಶೇಂಗಾ ಪುಡಿ ತುಂಬಾ ಸಣ್ಣ ಆಗಿರುತ್ತೆ, ಹಾಗಾಗಿ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಶೇಂಗಾನ ಉಳಿಸಿ ಈ ಥರ ತರಿಯಾಗಿ ಆನ್ ಮಾಡಿ ಆಫ್ ಮಾಡಿ ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಈಗ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಈಗ ಶೇಂಗಾ ಉಂಡೆನ ಮಾಡಬೇಕು. ಇದಕ್ಕೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ಇದೇ ಥರ ಎಲ್ಲಾನು ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.